ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಷಯ ಏನು ಅಂತ ನೀವೇನಾದರೂ ಕೇಳೋದಾದರೆ, ಗೃಹಲಕ್ಷ್ಮಿ ಯೋಜನೆಯ 25 ಹಾಗೂ 26ನೇ ಕಂತಿನ ಹಣ ಪಡ್ಕೊಳ್ಳದೆ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಮಹಿಳೆಯರಿಗೆ ಒಂದು ಬಂಪರ್ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರುವಂತಹದ್ದು. ಹಾಗಿದ್ರೆ ಏನು ಅಂತ ನೀವೇನಾದರೂ ಕೇಳೋದಾದರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಿಹಿ ಸುದ್ದಿ. ಹೌದು ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳೆಯರಿಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಅದು ಏನಪ್ಪಾ ಅಂದ್ರೆ, ಮಹಿಳೆಯರಿಗೆ ಒಂದೇ ತಿಂಗಳಲ್ಲಿ 2 ಕಂತಿನ ಹಣ ಅಂದರೆ 4,000 ಹಣನ ಜಮಾ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಹೌದು ಗೆಳೆಯರೆ, ಮಹಿಳೆಯರು ಇಲ್ಲಿಯವರೆಗೆ 23ನೇ ಕಂತಿನ ಹಣ ಪಡೆದುಕೊಂಡಿದ್ದಾರೆ. ಇದೀಗ ಬಾಕಿ ಇರುವಂತಹ 2 ತಿಂಗಳ ಹಣ ಅಂದರೆ 25, 26ನೇ ಕಂತಿನ ಹಣನ ಬಿಡುಗಡೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರಬೇಕಾದರೆ ನೀವು ಕಡ್ಡಾಯವಾಗಿ ನಿಮಗೆ ಬ್ಯಾಂಕ್ ಅಂದರೆ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅದೆಲ್ಲ ಪ್ರೋಸೆಸ್ನು ಕೂಡ ನೀವು ನಡೆಸ್ಕೊಂಡು ಬಂದಿರಬೇಕು. ಅಂದರೆ KYC ಮಾಡಿಸೋದಾಗಿರ್ಬೋದು, ಇಲ್ಲಾಂತಂದರೆ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿಸೋದಾಗಿರ್ಬೋದು, ಅಕೌಂಟ್ ನಂಬರ್ನ ಲಿಂಕ್ ಮಾಡಿಸೋದಾಗಿರ್ಬೋದು, ಈ ರೀತಿಯಾದಂತಹ ಅರ್ಹತೆ ಪಡೆದುಕೊಳ್ಳುವಂತಹ ಎಲ್ಲ ಕೆಲಸನೂ ಕೂಡ ಕಡ್ಡಾಯವಾಗಿ ಮಾಡಬೇಕಾಗಿರತ್ತೆ. ಯಾರ್ಯಾರು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿರಲ್ವೋ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಕಡ್ಡಾಯವಾಗಿ ಸ್ಥಗಿತಗೊಳ್ಳುತ್ತದೆ. ಅಂದರೆ ನಿಂತೋಗ್ಬಿಡುತ್ತೆ. ಆಮೇಲೆ ಅಯ್ಯೋ ನಿಂತೋಗ್ಬಿಡ್ತಲ್ಲ, ಹಣ ಬರ್ತಾ ಇಲ್ಲ ಅಂತ ಕೊರಗುವಂತಹ ಕೆಲಸನ ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ಇದೀಗ ಬಂದ ಸುದ್ದಿ ಅಂದರೆ, ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಎಲ್ಲ ಫಲಾನುಭವಿಗಳಿಗೂ ಕೂಡ ಅಂದರೆ GST ಯಾರ್ಯಾರು ಪೇ ಮಾಡ್ತಿದ್ದಾರೋ ಅಂಥವರಿಗೆ ಹಣ ಬಂದು ಇನ್ಮುಂದೆ ಬರಲ್ಲ ಅಂತ ಅಂದ್ಬಿಟ್ಟು ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಂಡಿದ್ದಾರೆ. ಹಾಗೆ APL BPL ಕಾರ್ಡ್ದಾರರಾಗಿದ್ದು ಹಾಗೆ 4 ಚಕ್ರದ ವಾಹನವನ್ನು ಹೊಂದಿರುವವರಿಗೂ ಸಹ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕಡ್ಡಾಯವಾಗಿ ನಿಲ್ಲುತ್ತದೆ, ಅಂದರೆ ಸ್ಥಗಿತಗೊಳ್ಳುತ್ತದೆ. ಇಂಥವರಿಗೆ ಹಣ ಬಂದು ಖಾತೆಗೆ ಬರಲ್ಲ. ಯಾರು ಕೂಡ ಬರುತ್ತೆ ಅಂತ ನಿರೀಕ್ಷೆನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ನಾವು ಯಾವುದೇ APL ಕಾರ್ಡ್ BPL ಕಾರ್ಡ್ದಾರರು ಅಲ್ಲ, ನಾವು ಮಾಮೂಲಿ ಸಾಮಾನ್ಯ ಬಡ ಕುಟುಂಬದ ಮಹಿಳೆಯರು ಅಂತ ನೀವೇನಾದರೂ ಹೇಳೋದಾದರೆ, ಮಧ್ಯಮ ವರ್ಗದವರಾಗಿದ್ದರೂ ಕೂಡ ಅಷ್ಟೇ, ಬಡ ಕುಟುಂಬದವರಾಗಿದ್ದರೂ ಅಷ್ಟೇ, ನಾವು ಸಾಮಾನ್ಯವಾಗಿ ಎಲ್ಲ ಖಾತೆಗಳಿಗೂ ಕೂಡ ಲಿಂಕನ್ನು ಮಾಡಿಸಿದ್ದೇವೆ, ಆಧಾರ್ ಲಿಂಕ್ ಮಾಡಿಸಿದ್ದೇವೆ, ನಾವು ಯಾವುದೇ GSTನ ಪೇ ಮಾಡ್ತಾ ಇಲ್ಲ ಅಂತ ನೀವೇನಾದರೂ ಹೇಳೋದಾದರೆ ನಿಮಗೆ ಕಡ್ಡಾಯವಾಗಿ ಹಣ ಬಂದೇ ಬರುತ್ತೆ. ಯಾವಾಗ ಬರುತ್ತೆ ಅಂತ ನೀವೇನಾದರೂ ಕೇಳೋದಾದರೆ, ಜನವರಿ ಎಂಡ್, ಇನ್ನೇನು ಜನವರಿ ಎಂಡ್ 31 ಹಾಗೆ ಹೋಯ್ತು, ಇನ್ನು ಫೆಬ್ರವರಿ ಫಸ್ಟ್ ವೀಕಲ್ಲಿ ಹಣ ಬಂದೇ ಬರುತ್ತೆ. ಯಾರು ಕೂಡ ವರಿನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ಇನ್ನೊಂದು ವಿಷಯ ಇದೆ ತಿಳ್ಕೋಬೇಕು, ಹೆಸರು ಹೊಂದಾಣಿಕೆ. ಹೌದು ಗೆಳೆಯರೆ, ತುಂಬ ಮಹಿಳೆಯರು ಬ್ಯಾಂಕ್ ಖಾತೆಗೆ ಈ ಯೋಜನೆಯ ಮೂಲಕ 2,000 ಜಮಾ ಆಗದೇ ಇರಲು ಪ್ರಮುಖ ಕಾರಣ ಏನು ಅಂತ ನೀವೇನಾದರೂ ಕೇಳೋದಾದರೆ, ಅದು ರೇಷನ್ ಕಾರ್ಡ್ನಲ್ಲಿ ಹೆಸರು ಬದಲು ಇದ್ದರೆ ಅಂತಹ ಸಂದರ್ಭದಲ್ಲಿ ಮಹಿಳೆಯರ ಖಾತೆಗೆ ಹಣ ಜಮಾ ಆಗುವುದಿಲ್ಲ. ಹೌದು ಸ್ನೇಹಿತರೆ, ಇವಾಗ ರೇಷನ್ ಕಾರ್ಡಲ್ಲಿ ಒಂದು ಹೆಸರು, ಪ್ಯಾನ್ ಕಾರ್ಡಲ್ಲಿ ಒಂದು ಹೆಸರು, ಹಾಗೆ ಆಧಾರ್ ಕಾರ್ಡಲ್ಲಿ ಮತ್ತೊಂದು ಹೆಸರು ಕೊಟ್ಟಿರ್ತಾರಲ್ವ, ಇಂಥವ್ರ ಅಕೌಂಟಿಗೂ ಕೂಡ ಹಣ ಬಂದು ಜಮೆ ಆಗೋದು ತಡ ಆಗುತ್ತೆ. ಮಹಿಳೆಯರು ಕೂಡಲೇ ನಿಮ್ಮ ಬ್ಯಾಂಕ್ ಖಾತೆ ಹಾಗೂ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ಗೆ ಸಂಬಂಧಿಸಿದ ಹೆಸರು ಸರಿಯಾಗಿದೆ ಎಂದು ನೋಡ್ಕೋಬೇಕಾಗುತ್ತೆ. ಇನ್ನು ಇದಕ್ಕಿಂತ ಹೆಚ್ಚಿನ ವಿವರ ನಿಮ್ಗೇನಾದರೂ ಬೇಕು ಅಂತ ಅಂದರೆ, ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಈ ಬಗ್ಗೆ ಮಾಹಿತಿ ತಿಳ್ಕೊಳ್ಬಹುದು, ಅಥವಾ ಅಧಿಕೃತ ವೆಬ್ಸೈಟ್ ಮೂಲಕ ಈ ಒಂದು ಯೋಜನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬಹುದು ಎಂದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೊಸ ಅಪ್ಡೇಟ್ಸ್ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡುವಂತಹ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಹಾಗೆ ಮುಂದಿನ ಅಪ್ಡೇಟ್ಸ್ ಪಕ್ಕಾ ಕೊಡ್ತೀನಿ, ಬಂದ ತಕ್ಷಣ ಮೊದಲನೇ ವಿಡಿಯೋ ನೀವೇ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.